ಇವತ್ತು ಬೆಂಗಳೂರು ನಗರದಲ್ಲಿ 5 ಕಾರ್ಪೊರೇಷನನ್ನು ನಾವು ಮಾಡಿದ್ದೇವೆ. ಹೆಚ್ಚಿಗೆ ನಾಯಕರನ್ನು ಬೆಳೆಯಲಿಕ್ಕೆ 369 68 ಇದೆ, ಇನ್ನೊಂದು ಜಾಸ್ತಿ ಆಗ್ಬೋದು ಅಂತ ತಿಳ್ಕೊಂಡಿದ್ದೀನಿ ನಾನು. 369 ನಾಯಕರುಗಳನ್ನು, ಹೊಸ ನಾಯಕರುಗಳನ್ನು ಆಯ್ಕೆ ಮಾಡೋಂಥ ಶಕ್ತಿ, ಗೆಲ್ಲಕ್ಕೆ ಸೋಲಕ್ಕೆ ಎಲ್ಲರೂ ಕೂಡ ಗೆಲ್ಲಕ್ಕಾಗಲ್ಲ. ಆದರೆ ಹೊಸ ನಾಯಕರನ್ನು ಬೆಂಗಳೂರಿಗೆ, ಇದಾದ ಮೇಲೆ ತಿರ್ಗಾ ಹೊಸಗೆ ಇನ್ನೊಂದು 140 150 ಕಾರ್ಪೊರೇಷನ್ ಎಲೆಕ್ಷನ್ ಅದು ಆ್ಯಡ್ ಆಗ್ತದೆ. ಅಕ್ಕಪಕ್ಕ ಬಾರ್ಡ್ರಲ್ಲಿರುತ್ತಾ ಸೇರಿಸಲೇಬೇಕಾಯ್ತದೆ, ಎಲೆಕ್ಷನ್ ಮಾಡಬೇಕು ಅಂತೇಳಿ ಈಗಾಗಲೇ ಘೋಷಣೆ ಆಗಿದೆ. ಯಾರು ಅಬ್ಜೆಕ್ಷನ್ಸ್ ಹಾಕೋದಿದ್ದರೆ ಅಬ್ಜೆಕ್ಷನ್ ಹಾಕಿ ನೋಡೋಣ. ಕಾನೂನು ಪ್ರಕಾರ ಏನಾದರೂ ನಾವು ಸರಿ ಇಲ್ಲ ಅಂತಂದರೆ, ನಮ್ಮ ಅಧಿಕಾರಿಗಳು ಸರಿ ಮಾಡಿಲ್ಲ ಅಂದರೆ ಅದಕ್ಕೆ ಕೂಡ ಮಾಡೋದು. ಆದರೆ ಎಲೆಕ್ಷನ್ನ ಯಾವ ಕಾರಣಕ್ಕೂ ನಾವು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. 74ನೇ ತಿದ್ದುಪಡಿಯನ್ನು ಜನರಿಗೆ ಅಧಿಕಾರ ಕೊಡಬೇಕು, ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕು. ಅಧಿಕಾರ ಕೊಟ್ಟು ನಾವು, ನನಗೆ ವಿಶ್ವಾಸ ಇದೆ, ನಮ್ಮದು ಹೊಸ ರೂಪವನ್ನು ಬೆಂಗಳೂರಿಗೆ ಟೀಕೆಗಳಲ್ಲೇ ನಾನು ಮುಳುಗ್ತಾ ಇದ್ದೀನಿ. ಚಿಂತೆ ಇಲ್ಲ, ಟೀಕೆ ಆದರೂ ಚಿಂತೆ ಇಲ್ಲ. ಆದರೆ ನನ್ನ ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ. ಅದ್ರ ಬಗ್ಗೆ ಕೂಡ ನನಗೆ ನಂಬಿಕೆ ಇದೆ. ಆ ದೃಷ್ಟಿಯಿಂದ ನಾವು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಜನರ ಬಾಗಿಲಿಗೆ ಇವತ್ತೇನು ನಾವು ಕಾರ್ಯಕ್ರಮ ಬೆಂಗಳೂರು ನಗರದಲ್ಲಿ ಕೊಟ್ಟಿದ್ದೀವಲ್ಲ, ಅದನ್ನು ನಾನು ಇನ್ನೂ ವ್ಯಾಪಕವಾಗಿ ಚರ್ಚೆಗೆ ಅವಕಾಶ ಇನ್ನೂ ಕೊಟ್ಟಿಲ್ಲ. ಇದಾದ ಮೇಲೆ ಈ ದಸರಾ ಮುಗಿದ ತಕ್ಷಣ ಅನೇಕ ವಿಚಾರಗಳನ್ನು ಈ ಬೆಂಗಳೂರು ನಗರಕ್ಕೆ ಏನು ಕೊಟ್ಟಿದ್ದೇವೆ ಅದನ್ನೆಲ್ಲ ಕೂಡ ತಿಳಿಸ್ತೇವೆ.